ತಮ್ಮ ಇಲಾಖೆಯ ಅಧಿಕಾರಿಯೊಬ್ಬರ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದ ಮುಖ್ಯಮಂತ್ರಿಗಳ ವಿರುದ್ಧ ಸಚಿವ ಜಾರ್ಜ್ ಮುನಿಸಿಕೊಂಡಿದ್ರು, ರಾಜೀನಾಮೆಗೆ ಮುಂದಾಗಿದ್ರು ಅನ್ನುವಂಥದ್ದು ಈಗ ಸುದ್ದಿ. ಇವತ್ತು ಆ ವಿಚಾರ ವಿಧಾನಸಭೆಯಲ್ಲಿ ಕೂಡ ಪ್ರಸ್ತಾಪ ಆಗಿದೆ. IAS ಅಧಿಕಾರಿಗೆ ನೋಟಿಸ್ ವಿಚಾರದಲ್ಲಿ ಅಸಮಾಧಾನಗೊಂಡಿದ್ರ ಜಾರ್ಜ್. KPTCL MD ಪಂಕಜ್ ಕುಮಾರ್ ಪಾಂಡೆಗೆ ಸರ್ಕಾರ ನೋಟಿಸ್ ಕೊಟ್ಟಿತ್ತು. ನೋಟಿಸ್ ವಿಚಾರದಲ್ಲಿ ಅಸಮಾಧಾನಗೊಂಡು ರಾಜೀನಾಮೆಗೆ ಮುಂದಾಗಿದ್ರ ಜಾರ್ಜ್. ಆಮೇಲೆ ಸಚಿವ ಜಾರ್ಜ್ರನ್ನ CM ಸಮಾಧಾನಗೊಳಿಸಿದ್ರ. ಓಕೆ, ಇದು ಇಲ್ಲ ಅಂತಾರಪ್ಪ ಈಗ ಜಾರ್ಜ್ ಅವರು, ಇದೆಲ್ಲ ಏನೂ ಇಲ್ಲ ಅಂತಾರೆ. ಬಟ್ ಮುಖ್ಯಮಂತ್ರಿಗಳ ಸಭೆಗೆ KPTCL MD ಪಂಕಜ್ ಕುಮಾರ್ ಪಾಂಡೆ ಪದೇ ಪದೇ ಗೈರಾಗ್ತಾ ಇದ್ರು. ಹಾಗಾಗಿ ಆ ಚೀಫ್ ಸೆಕ್ರೆಟರಿ ಮುಖಾಂತರ ಅವ್ರಿಗೊಂದು ನೋಟಿಸನ್ನು ಕೊಡಲಾಗಿತ್ತು. ಶಿಸ್ತು ಕ್ರಮಕ್ಕೇನೋ ಮುಂದಾಗಿದ್ರು ಅಂತ. ನಮ್ಮ ಇಲಾಖೆ ಅಧಿಕಾರಿಯ ಮೇಲೆ ಯಾಕೆ ಕ್ರಮ ಅಂತ CM ವಿರುದ್ಧನೇ ಜಾರ್ಜ್ ಅಸಮಾಧಾನಗೊಂಡು ರಾಜೀನಾಮೆಗೆ ಮುಂದಾಗಿದ್ರು. ಈ ಪ್ರಶ್ನೆಯನ್ನು ವಿಧಾನಸಭೆಯಲ್ಲಿ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಅವರು ತೆಗಿತಾರೆ. ಅದಕ್ಕೆ ಜಾರ್ಜ್ ಅವರು ಉತ್ತರ ಕೊಡ್ತಾರೆ, ಆ ರೀತಿ ಯಾವ ಸನ್ನಿವೇಶನೂ ನಡೆದಿರಲಿಲ್ಲ, ರಾಜೀನಾಮೆನೂ ಕೊಟ್ಟಿಲ್ಲ, ರಾಜೀನಾಮೆ ಕೊಡೋ ಸಂದರ್ಭನೂ ಬಂದಿಲ್ಲ ಅಂತ. ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. CM ಅವರ ಹಸ್ತಕ್ಷೇಪ ಜಾಸ್ತಿ, CM ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಟಿವಿ ಹೇಳಿ ಬರ್ತಾ ಇದೆ. ಸದನದಲ್ಲೇ ಇದ್ದಾರೆ, ಸ್ಪಷ್ಟ ಮಾಡ್ಲಿ. ನಿಮ್ದು ಬೇರೆ ಕಥೆ. ಒಂದ್ ಸೆಕೆಂಡ್ ಜಾರ್ಜ್, ನೀವು ಇದು ಲಿಖಿತ ಉತ್ತರ ಮುಗಿಸಿ. ನಾನೇನು ಆರೋಪ ಮಾಡ್ಲಿಲ್ಲ, ಹೌದಾ ಅಂತ ಕೇಳಿ ಸನ್ಮಾನ್ಯ ಸಭಾಧ್ಯಕ್ಷ ಇದು ಮುಗಿಸಿ. ಇದು ಹೇಳ್ತೀನಿ ನಾನು. ಅದು ಫಸ್ಟ್ ಹೇಳ್ಬಿಡಿ, ಆದ್ಮೇಲೆ ಅದಕ್ಕೂ ಉತ್ತರ. ಆಯ್ತು, ಫಸ್ಟ್ ಇದು ಹೇಳ್ಬಿಡಿ. ಅಲ್ಲ, ಕೊಡ್ಬೇಕಲ್ಲ. ಒಂದ್ ಸೆಕೆಂಡ್ ಈಗ ಹೇಳ್ತೀನಿ. ದಿನಾಂಕ 29/1/26 3ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 193 ಪ್ರಶ್ನೆಗಳ ಪೈಕಿ 20 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅವರು ಟಿವಿಯಲ್ಲಿ ನೋಡಿದ್ದಾರೆ ಅಂತ ಹೇಳಿದ್ದಾರೆ. ನಾನೇನಾದ್ರೂ ಟಿವಿಯಲ್ಲಿ ಹೇಳಿದಿನ? ನಾನು ಯಾವುದೇ ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ, ಆ ಥರ ಏನಿಲ್ಲ. ಸಂಪೂರ್ಣವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮಗಿದೆ, ಗೊತ್ತಾಯ್ತಲ್ಲ. ನಿನ್ನೆ ಸಮೇತ ನಮ್ಮ CLP ಮೀಟಿಂಗ್ ಇತ್ತು. ನೀವು ಯಾವ್ದಕ್ಕೆ ಕೇಳ್ಬಿಟ್ಟು ನನಗೆ ಗೊತ್ತಿಲ್ಲದ ವಿಚಾರ ಸರ್, ಅದಕ್ಕೆ ಕೇಳ್ತಾ ಇರೋದು. ನೀವು ನಮಗೆ ಬೇಕು, ಸತ್ಯಕ್ಕೆ ದೂರ. ಏನಾಗಿದೆ ಟಿವಿ ಅವರಿಗೆ ಹೇಳ್ತೀನಿ, ಒಂದ್ ನಿಮಿಷ. ಮೊದಲು ಹಳೆ ಕಾಲದಲ್ಲಿ ಬೆಳಗ್ಗೆ ಒಂದು ನ್ಯೂಸು, ಮಧ್ಯಾಹ್ನ ಒಂದು ನ್ಯೂಸು, ಸಾಯಂಕಾಲ ಒಂದು ನ್ಯೂಸು, 3 ನ್ಯೂಸ್ ಇತ್ತು. ಈಗ 1 ಗಂಟೆಗೆ ಬ್ರೇಕಿಂಗ್ ನ್ಯೂಸ್ ಬರಬೇಕು. ಅವರೇ ಸೃಷ್ಟಿ ಮಾಡ್ತಾ ಇದ್ದಾರೆ. ಅವ್ರು ತೋರಿಸಿ ಎಲ್ಲಿ ನಾನು ಹೇಳಿದ್ದೀನಿ ಬಿಟ್ಟು ಅವರಿಗೆ ಬೆಳಗ್ಗೆ ಸಾಯಂಕಾಲ ನ್ಯೂಸ್ ಬೇಕು, ಅದಕ್ಕೆ ಈ ಥರ ಮಾಡ್ತಿದ್ದಾರೆ. ದಯವಿಟ್ಟು ಒಂದು ಮಾತು ಕೇಳಿದನ್ನ, ನಾನು ಆ ಥರ ಯಾವ ವಿಚಾರದ ರಾಜೀನಾಮೆ ಕೊಡಲಿಲ್ಲ, ಆ ಪ್ರಶ್ನೆ ಉದ್ಭವಿಸಿದ್ರ. ಸಂಪೂರ್ಣವಾದ ನಂಬಿಕೆ ಮತ್ತು ಬೆಂಬಲ ಮುಖ್ಯಮಂತ್ರಿ ಅವರೊಟ್ಟಿಗೆ ನಾವೆಲ್ಲ ಇದ್ದೀವಿ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಂಡ. ಸುಖೇಶ್, ಈಗ ಸದನದಲ್ಲೇ ಜಾರ್ಜ್ ಅವರು ಸಾರಾಸಗಟಾಗಿ ತಳ್ಳು ಹಾಕಿದ್ದಾರೆ, ಅಂಥ ರಾಜೀನಾಮೆ ಕೊಡುವ ಸನ್ನಿವೇಶ ನಿರ್ಮಾಣ ಆಗಿರಲಿಲ್ಲ ಅಂತ. ಬಟ್ ಸ್ಟಿಲ್ BJP ಅವರು ಇದನ್ನು ಕೆದಕ್ತಾ ಇರೋದು ಯಾಕೆ? ಇಷ್ಟಕ್ಕೂ ನಡೆದದ್ದಾದರೂ ಏನು ಅಂತ? ಒಂದು ವಾರದ ಹಿಂದೆ ನಡೆದಿರುವ ಘಟನೆ ಅನ್ನುವಂಥದ್ದು ಅಂದರೆ ಪಂಕಜ್ ಕುಮಾರ್ ಪಾಂಡೆ IAS ಅಧಿಕಾರಿಯವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾಗ್ತಾರೆ ಅನ್ನುವ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಮಾತುಕತೆ ನಡೆಯುವಂಥ ಸಂದರ್ಭದಲ್ಲಿ ಒಂದು ಹಂತದಲ್ಲಿ ಎಮೋಷನಲ್ ಆಗಿ ಜಾರ್ಜ್ ಅವರಿಗೆ ಮಾತನಾಡಿದ್ರು ಅನ್ನುವಂಥದ್ದು. ಅಧಿಕಾರಿಯ ವಿರುದ್ಧ ಕ್ರಮ ಆಗೋದ್ರೆ ನಾನೇ ರಾಜೀನಾಮೆ ಕೊಡ್ತೀನಿ ಬೇಕಾದರೆ ಅನ್ನುವಂಥ ಮಾತನ್ನು ಆಡಿದ್ರು ಅನ್ನುವಂಥದ್ದು. ಈ ಒಂದು ಘಟನೆ ನಡೆದಿತ್ತು ಒಂದು ವಾರದ ಹಿಂದೆ ಅನ್ನುವಂಥದ್ದು. ತದನಂತರ ಆ ವಿಚಾರ ಇವತ್ತು ಸ್ವಲ್ಪ ಬಹಿರಂಗವಾಯಿತು ಅನ್ನೋ ಕಾರಣಕ್ಕಾಗಿ ಸದನದಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡ್ತಾರೆ. ಆದರೆ ಸ್ಪಷ್ಟವಾಗಿ ಅದಕ್ಕೆ ಅಲ್ಲೇ ಸ್ಪಷ್ಟನೆಯನ್ನು ಸಚಿವ ಜಾರ್ಜ್ ಅವರು ಕೂಡ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ಕೂಡ ನಾನು ರಾಜೀನಾಮೆ ಕೊಟ್ಟಿಲ್ಲ ಅನ್ನುವಂಥದ್ದು ಮತ್ತು ಮುಖ್ಯಮಂತ್ರಿಗಳಿಂದ ಯಾವುದೇ ಬೇಸರ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಸಮರ್ಥನೆ ಕೊಟ್ಟಿದ್ದಾರೆ. ಆದರೆ ಮಾತನಾಡುವಂಥ ಬರದಲ್ಲಿ ಒಂದು ಆವೇಶದಲ್ಲಿ ಮಾತನ್ನು ಹೇಳಿದ್ರು ಒಂದು ವಾರದ ಹಿಂದೆ ಅನ್ನುವಂಥದ್ದು. ಆ ಕಾರಣಕ್ಕೆ ಅದೀಗ ಬಹಿರಂಗವಾದಂಥ ಹಿನ್ನೆಲೆಯಲ್ಲಿ ಅದು ವಿಪಕ್ಷಗಳ ಪಾಲಿಗೆ ಒಂದು ರೀತಿ ಅಸ್ತ್ರವಾದಂತೆ ಕಾಣಿಸ್ತಾ ಇದೆ. ಅದಕ್ಕೆ ಸದನದಲ್ಲಿ ಈ ವಿಚಾರವನ್ನು ಸುನಿಲ್ ಕುಮಾರ್ ಅವರು ಪ್ರಸ್ತಾಪ ಮಾಡದಂತೆ ಕಾಣಿಸ್ತಾ ಇದೆ. ಅರವಿಂದ್, ಬಟ್ ಏನು ಶಿಸ್ತು ಕ್ರಮ ಪಂಕಜ್ ಕುಮಾರ್ ಪಾಂಡೆ ವಿರುದ್ಧ ಮತ್ತೆ ಯಾಕಾಗಿತ್ತು ಇದು ಘಟನೆ ಅಂತ? ಅವರು CM ಕರೆದಂಥ ಸಭೆಗಳಿಗೆ ಬರ್ತಾ ಇರಲಿಲ್ಲ ಅನ್ನುವಂಥ ವಿಚಾರದಲ್ಲಿ, ಸಾಕಷ್ಟು ಸಭೆಗಳಿಗೆ ಗೈರಾಗಿದ್ರು ಅನ್ನೋಂಥ ವಿಚಾರದಲ್ಲಿ ಈ ವಿಚಾರದಲ್ಲಿ CM ಅಸಮಾಧಾನವನ್ನು ಹೊರಹಾಕಿದ್ರು. ಮತ್ತು ಯಾವ ಕಾರಣಕ್ಕಾಗಿ ಅವ್ರು ಬರ್ತಾ ಇರಲಿಲ್ಲ ಅಥವಾ ಬಂದಿರಲಿಲ್ಲ ಅನ್ನುವಂಥ ವಿಚಾರವನ್ನು ಕೇಳಿದ್ರು ಅನ್ನುವಂಥದ್ದು. ಹಾಗಾಗಿ ಅವರ ಮೇಲೆ ಶಿಸ್ತು ಕ್ರಮಕ್ಕೆ ಮುಂದಾಗುವಂಥ ವಿಚಾರದಲ್ಲಿ ಚರ್ಚೆ ನಡೆದಂಥ ಸಂದರ್ಭದಲ್ಲಿ ಇಲಾಖೆಯ ಸಚಿವರು ಕೂಡ ಆಗಿರ್ತಕ್ಕಂಥ KJ ಜಾರ್ಜ್ ಅವರನ್ನು ಸಮರ್ಥಿಸಿಕೊಳ್ಳುವಂಥದ್ದು ಅಥವಾ ಆ ಸಂದರ್ಭದಲ್ಲಿ ಕ್ರಮ ಕೈಗೊಳ್ಳೋದಾದರೆ ನಾನೇ ರಾಜೀನಾಮೆಗೆ ಮುಂದಾಗ್ತೀನಿ ಅಂತ ಮಾತನಾಡಿದ್ರು ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇರುವಂಥದ್ದು. ಅರವಿಂದ್, ಈಗ ಮುಖ್ಯಮಂತ್ರಿಗಳ ಪುತ್ರನ ಹಸ್ತಕ್ಷೇಪ ಅಂತ ಏನೋ ಸುನಿಲ್ ಕುಮಾರ್ ಹೇಳ್ತಾ ಇದ್ರು ಸುಖೇಶ್. ಖಂಡಿತ ಸದನದಲ್ಲಿ ಆ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿರುವಂಥದ್ದು. ಅಂದರೆ ಮುಖ್ಯಮಂತ್ರಿಯವರ ಪುತ್ರ ಡಾಕ್ಟರ್ ಯತೀಂದ್ರ ಅವರ ಹಸ್ತಕ್ಷೇಪ ಇದೆ, ಆ ಹಸ್ತಕ್ಷೇಪ ಮಾಡಿದ್ರು ಅನ್ನೋ ಕಾರಣಕ್ಕೆ ಬೇಸರದಿಂದ
ಅವರು ರಾಜೀನಾಮೆಗೆ ಮುಂದಾಗಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಬಿಜೆಪಿ ನಾಯಕರು ಮಾಡ್ತಿರುವಂಥ ಆರೋಪ ಅದು. ಹಾಗಾಗಿ ಆ ವಿಚಾರದಲ್ಲಿ ಏನು ಯಾವ ದಾಖಲೆಯನ್ನು ಇಟ್ಕೊಂಡು ಅವರು ಆರೋಪವನ್ನು ಮಾಡಿದ್ರು ಅಥವಾ ಯಾವ ವಿಚಾರವನ್ನು ತಿಳ್ಕೊಂಡು ಆರೋಪ ಮಾಡೋದು ಕೂಡ ಅಷ್ಟೇ ಕುತೂಹಲಕಾರಿ. ಆದರೆ CM ಪುತ್ರ ಯತೀಂದ್ರ ಅವರ ವಿಚಾರವನ್ನು ವಿಪಕ್ಷಗಳು ಪ್ರಸ್ತಾಪಿಸಿರುವಂಥದ್ದು. ಅವರು ಸಾಕಷ್ಟು ಇಲಾಖೆಯಲ್ಲಿ ಕೈಯಾಡಿಸಿದ ಕಾರಣಕ್ಕೆ ಹೀಗಾಗಿರಬಹುದು ಅಥವಾ ಆಗ್ತಾ ಇದೆ ಅಥವಾ ಆಗಿದೆ ಅನ್ನುವಂಥ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿರುವಂಥದ್ದು. ಆದರೆ ಅಧಿಕಾರಿಯೊಬ್ಬರ ವಿಚಾರದಲ್ಲಿ ಮಾತುಕತೆ ನಡೆಯುವ ಸಂದರ್ಭದಲ್ಲಿ ಇಂಥದ್ದು ಘಟನೆ ನಡೀತು ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇರುವಂಥದ್ದು. ಹಾಗೆ ಸಹಜವಾಗಿಯೇ ಎಲ್ಲ ವಿಚಾರಗಳು ಒಂದಕ್ಕೊಂದು ಲಿಂಕ್ ಮಾಡಿಕೊಂಡು ಬಹುಶಃ ಆರೋಪಗಳು ಕೇಳಿ ಬರ್ತಿದ್ದಂತೆ ಕಾಣಿಸ್ತಾ ಇದೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಸುಖೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಇರ್ಬೋದು ಈ ಥರ ನಾನು ಆಗಲೇ ಹೇಳ್ತಾ ಇದ್ದಲ್ಲ, ಕೆಲವರ ಹಸ್ತಕ್ಷೇಪದಿಂದ ಬೇಸತ್ತು ನಾವ್ಯಾಕೆ ಇರಬೇಕು, ಹಾಗಾದರೆ ನಾವೇ ರಾಜೀನಾಮೆ ಕೊಡ್ತೀವಿ ಎಲ್ಲ ನೀವೇ ನಡೆಸೋದಾದರೆ, ಆ ಥರದ ಮನಸ್ಥಿತಿನೂ ಕೂಡ ಕೆಲವ್ರಿಗೆ ಇರುತ್ತೆ. ನಮ್ಮ ಇಲಾಖೆಯಲ್ಲಿ ಇವರು ಹಸ್ತಕ್ಷೇಪ ಮಾಡ್ತಾರೆ ಅಂತ ಇದು BJP ಗೌರ್ನಮೆಂಟ್ ಇದ್ದಾಗಲೂ ಅವ್ರ ಪಕ್ಷದಲ್ಲೂ ಆ ಸರ್ಕಾರದಲ್ಲೂ ಕೇಳಿಬಂದಿತ್ತು. ಈಗ ಇಲ್ಲೂ ಅದೇ ರೀತಿಯಾದಂತಹ ಆರೋಪ ಕೇಳಿ ಬರ್ತಾ ಇದೆ. ವಿರೋಧ ಪಕ್ಷದವ್ರಿಗೆ ಒಂದು ಅಸ್ತ್ರ ಸಿಕ್ಕಿದೆ. ಅವರು ರಾಜೀನಾಮೆ ಕೊಟ್ಟಿದ್ದಾರೆ. CM ಅವರ ಹಸ್ತಕ್ಷೇಪ ಜಾಸ್ತಿ, CM ಅವರ ಮಗನ ಹಸ್ತಕ್ಷೇಪ